ಮಾದಪ್ಪನ ಕ್ಷೇತ್ರದಲ್ಲಿ ಎಂತಹ ಅನ್ಯಾಯ! ಅರ್ಚಕರೇ ಬಿಚ್ಚಿಟ್ಟ ಕಹಿ ಸತ್ಯ. ಈ ದೇವಸ್ಥಾನಕ್ಕೆ ಬರುವಂಥ ಭಕ್ತಾದಿಗಳ ಸಂಖ್ಯೆ ಕಡಿಮೆ ಆಗಿದೆ. ಇಲ್ಲಿರುವಂಥ ಯಾರ MLAಗಳಾಗಿರ್ಬೋದು, MP ಆಗಿರ್ಬೋದು, ಇಲ್ಲ ಯಾರ ಅಧಿಕಾರಿಗಳಾಗಿರ್ಬೋದು, ದಯವಿಟ್ಟು ಈ ವಿಷಯದಲ್ಲಿ ತಾವು ಸ್ವಲ್ಪ ಯೋಚನೆ ಮಾಡಿ. ಮಾದಪ್ಪ ಎಂದರೆ ಅದೇನೋ ಉಲ್ಲಾಸ, ಅದೇನೋ ಶಕ್ತಿ. ಆತನ ನಾಮ ಜಪದಿಂದಲೇ ಸರ್ವ ಕಷ್ಟಗಳು ದೂರವಾದಂತೆ ಭಾಸವಾಗುತ್ತೆ. ಚಿಕ್ಕಂದಿನಲ್ಲಿ ಮಾದಪ್ಪನ ಕ್ಷೇತ್ರಕ್ಕೆ ಹೋಗಿದ್ದು ಪದೇ ಪದೇ ನೆನಪಾಗ್ತಿತ್ತು ನನಗೆ. ಮಾದಪ್ಪ ಹುಲಿಯ ಮೇಲೆ ಕೂತಿರುವಂತಹ ಚಿತ್ರವನ್ನ ಕಂಡರೆ ಬಹಳ ಪ್ರೀತಿ, ಅದರ ಮೇಲೆ ವ್ಯಾಮೋಹ ಹುಡ್ತಾ ಇತ್ತು ನನಗೆ. ಹಾಗಾಗಿ ಏನೋ ಮಾದಪ್ಪ ತಾನು ನಡೆದಾಡಿದ ಕ್ಷೇತ್ರ, ತನ್ನ ಜಪವನ್ನೇ ಮಾಡುವಂತಹ ಮನೆಗೆ ನನ್ನನ್ನು ಹಳೆಯನಾಗಿ ತಂದುಕೊಂಡ. ನನಗೆ ಅರಿವಿಲ್ಲದೆ ಅನೇಕ ಮಾದಪ್ಪನ ಕ್ಷೇತ್ರಗಳಿಗೆ ನಾನು ಭೇಟಿ ಕೊಡ್ತಾನೆ ಬಂದಿದ್ದೇನೆ. ಮಾದಪ್ಪನ ಹಲವು ವಿಚಾರಗಳು ನನ್ನ ಕಿವಿಗೆ ಬೀಳ್ತಾನೆ ಇರುತ್ತೆ. ಅಂಥದ್ದೇ ಒಂದು ಜಾಗ ಮರಡಿಗುಡ್ಡ. ಅನೇಕರು ನನಗೆ ಹೇಳ್ತಾ ಇದ್ರು, ಕೊಳ್ಳೇಗಾಲದಲ್ಲಿರುವಂತಹ ಮರಡಿಗುಡ್ಡಕ್ಕೆ ಒಮ್ಮೆ ಹೋಗಿ ಬಾ ಅಂತ. ಅಂದು ಇದ್ದಕ್ಕಿದ್ದಂತೆ ಮಧ್ಯಾಹ್ನದ ನಂತರ ಮರಡಿಗುಡ್ಡಕ್ಕೆ ಹೋಗುವಂತೆ ಮನಸ್ಸು ಪ್ರೇರೇಪಿಸಿತ್ತು. ನನ್ನ ಹೆಂಡತಿಗೆ ನಾನು ಹೇಳಿದೆ, ಮರಡಿಗುಡ್ಡಕ್ಕೆ ಹೋಗೋಣ ಅಂತ. ಸರಿ ಬನ್ನಿ ಅಂತ ಕೊಳ್ಳೇಗಾಲದಲ್ಲಿರುವಂತಹ ಮರಡಿಗುಡ್ಡಕ್ಕೆ ಅವಳು ಕರೆದುಕೊಂಡು ಬಂದ್ಲು. ಮರಡಿಗುಡ್ಡದ ಮೇಲೆ ಹೋಗ್ಲಿಕ್ಕೆ 5 ರೂಪಾಯಿ ಶುಲ್ಕವನ್ನ ಕೇಳಿದ್ರು. 5 ರೂಪಾಯಿ ಶುಲ್ಕವನ್ನ ಕೊಟ್ಟು ಪರಿಸರದ ಮಧ್ಯೆ ಇರುವಂತಹ ಮರಡಿಗುಡ್ಡಕ್ಕೆ ಮೆಟ್ಟಲುಗಳನ್ನ ಹತ್ತಿಕೊಂಡು ಮೇಲಕ್ಕೆ ಏರಿದ್ವಿ. ಅರೆ, ಇಲ್ಲಿ ಪೂಜೆ ಮಾಡಿಸಲು ಹೂ ಕಾಯಿಗಳನ್ನ ತೆಗೆದುಕೊಳ್ಳೋಣ ಅಂದ್ರೆ ಒಂದು ಅಂಗಡಿಯೂ ಇಲ್ಲ. ದೇವಸ್ಥಾನದ ಬಾಗಿಲು ಹಾಕಿದೆ. ಗೋಡೆಯ ಮೇಲೆ ಇದ್ದಂತಹ ನಂಬರ್ಗೆ ನಾನು ಕರೆ ಮಾಡಿದೆ. ಅರ್ಚಕರು ತಕ್ಷಣಕ್ಕೆ ಅಲ್ಲಿಗೆ ಬಂದರು. ಎಂತಹ ಪರಿಸ್ಥಿತಿ ದೇವರೇ! ಮಾದಪ್ಪನಿಗೆ ಎಂತಹ ಪರಿಸ್ಥಿತಿ! ನಿತ್ಯವೂ ಅನೇಕ ಭಕ್ತಾದಿಗಳು ಬಂದು ಹೋಗುತ್ತಿದ್ದಂತಹ ಈ ಜಾಗ ಇಂದು ಭಕ್ತರಿಲ್ಲದೆ ಬಣಗಾಡುತ್ತಿದೆ. ಹಾಗೊಮ್ಮೆ ಹೀಗೊಮ್ಮೆ ಅಮಾವಾಸ್ಯೆಗೋ ಹುಣ್ಣಿಮೆಗೋ ಕೆಲವು ಜನ ಬರ್ತಾರೆ, ಪೂಜೆಯನ್ನ ಸಲ್ಲಿಸಿ ಹೋಗ್ತಾರೆ. ಇದಕ್ಕೆಲ್ಲ ಮೂಲ ಕಾರಣ ಇಲ್ಲಿನ ಅರ್ಚಕರೇ ಹೇಳ್ತಾರೆ, ಕೇಳಿ ನೋಡಿ. ಇದು ಮಹದೇಶ್ವರ ಸ್ವಾಮಿ ಬೆಟ್ಟ, ಮರಡಿಗುಡ್ಡ. ಇಲ್ಲಿ ಮಹದೇಶ್ವರರು ಮಂಡಿಯನ್ನು ಊರಿದ ಒಂದು ನೆನಪಿಗಾಗಿ ಇಲ್ಲಿ ಮಹದೇಶ್ವರನ ಪ್ರತಿಷ್ಠಾಪನೆ ಮಾಡಿ ಪೂಜೆಗಳು ನಡೀತಾ ಹೋಗ್ತಾ ಇದೆ. ಈ ದೇವಸ್ಥಾನಕ್ಕೆ ಸುಮಾರು 106 ವರ್ಷಗಳ ಇತಿಹಾಸ ಇದೆ. ಈಗ ದೇವಸ್ಥಾನ ಎಲ್ಲ ಶಿಥಿಲಗೊಂಡಿದೆ. ಈಗ ದೇವಸ್ಥಾನನ ಜೀರ್ಣೋದ್ಧಾರ ಮಾಡಬೇಕು ಅಂತಲೂ ನಾವು ಅಂದ್ಕೊಂಡಿದ್ದೀವಿ. ಇನ್ನೇನು ಸದ್ಯದಲ್ಲೇ ಈ ತಿಂಗಳಿಲ್ಲ ಮುಂದಿನ ತಿಂಗಳಲ್ಲಿ ಜೀರ್ಣೋದ್ಧಾರ ಕ್ರಿಯೆ ಶುರುವಾಗೋದಕ್ಕೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಅದಕ್ಕೆ ತನುಮನ ಧನ ಸಹಾಯವನ್ನು ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಆಮೇಲೆ ಇನ್ನೊಂದು, ಇಲ್ಲಿ ಈಗ ನಮಗೆ ಸರ್ಕಾರ, ಘನ ಸರ್ಕಾರ ಏನು ನಮ್ಮ ಒಂದು ಸರ್ಕಾರದ ವತಿಯಿಂದ ಇದನ್ನೇನು ಮಾಡಿದ್ದಾರೆ, ಒಂದು ವೃಕ್ಷಾರಣ್ಯ ಅಂತ ಮಾಡಿದ್ದಾರೆ. ಅದು ತುಂಬ ಒಳ್ಳೆಯ ಉದ್ದೇಶ. ಅದನ್ನು ಯಾವುದೇ ಕಾರಣಕ್ಕೂ ನಾವು ಅಲ್ಲಗಳೆಯೋಕ್ಕಾಗಲ್ಲ. ಯಾಕೆಂದರೆ ಸರ್ಕಾರದ ಕೆಲಸ ಏನೇ ಮಾಡಿದ್ರು ಅದು ಪ್ರಜೆಗಳಿಗೆ ಒಳಿತಿಗಾಗಿ ಮಾಡಿರ್ತಾರೆ. ಆದರೆ ಸರ್ಕಾರ ಕೆಲವು ಸಮಯದಲ್ಲಿ ಏನು ಮಾಡುತ್ತೆ ಅಂತಂದರೆ, ಅದರ ಮಾಹಿತಿಯನ್ನು ತಗೊಳ್ಕೊಳ್ಳಲ್ಲ. ಅವರು ಏನು ಮಾಡ್ತಾರೆ ಅಂದರೆ, ಯಾರೋ ಒಂದು ಎಕ್ಸಾಂಪಲ್ಗೆ ಹೇಳ್ಬೇಕಂದ್ರೆ, ಯಾರೋ ಒಂದು ಅಧಿಕಾರಿಗಳು ಕೊಟ್ಟಂಥ ಮಾಹಿತಿಯನ್ನು ತೆಗೆದುಕೊಂಡು ಅದರ ಆಧಾರದ ಮೇಲೆ ಕೆಲವು ಕೆಲಸಗಳನ್ನ ಮಾಡಿರ್ತಾರೆ. ಈ ನಮ್ಮ ಮರಡಿಗುಡ್ಡದಲ್ಲೂ ಕೂಡ ಅದೇ ರೀತಿ ಒಂದು ತಪ್ಪನ್ನು ಮಾಡಿದ್ದಾರೆ ಅಂತ ನನ್ನ ಭಾವನೆ. ಯಾಕೆ ಅಂತಂದರೆ ನೋಡಿ, ಇದು ಈ ಸುತ್ತು ಈ ಕಾಡು ಇದೆಲ್ಲ ಏನಿದೆ, ಈ ಬೆಟ್ಟ ಬಂದು ಮಹದೇಶ್ವರರು ಮಂಡಿ ಊರಿ ಹೋದಂಥ ಸ್ಥಳ ಮರಡಿಗುಡ್ಡ ಅಂತಲೇ ಸುತ್ತಮುತ್ತಲೆಲ್ಲ ಎಲ್ಲ ಅದಕ್ಕೆ ಪ್ರಖ್ಯಾತಿ ಆಗಿರೋದು. ಆದರೆ ಇವರು ಏನು ವೃಕ್ಷಮನ ಮಾಡಿದ್ದಾರೆ, ಇದರಿಂದ ಸರ್ಕಾರದ ಆಸ್ತಿಯನ್ನು ಉಳಿದಿದೆ, ಇಲ್ಲ ಅಂತ ಹೇಳಲ್ಲ. ಆದರೆ ಈ ದೇವಸ್ಥಾನಕ್ಕೆ ಬರುವಂಥ ಭಕ್ತಾದಿಗಳ ಸಂಖ್ಯೆ ಕಡಿಮೆ ಆಗಿದೆ. ಯಾಕೆ ಕಡಿಮೆ ಆಯಿತು ಅಂತಂದರೆ, ಇವರು ಇದಕ್ಕೆ ಒಂದು ಬೇಲಿ ಹಾಕಿದ್ದಾರೆ, ಅದನ್ನು ಸುಭದ್ರವಾಗಿ ಕಾಪಾಡ್ಕೊಂಡು ಬರ್ತಾ ಇದ್ದಾರೆ. ಆದರೆ ಒಳಗಡೆ ಬರೋಕ್ಕೆ ಎಂಟ್ರಿ ಫೀಸ್ ಅಂತ ಮಾಡಿದ್ದಾರೆ. ಜನಗಳಿಗೆ ಏನಾಗುತ್ತೆ ಅಂದರೆ, ಈಗ ರೋಡಲ್ಲಿ ಹೋಗ್ತಾ ಇರ್ತಾರೆ, ಮೇಲೆ ಬೆಟ್ಟ ನೋಡ್ತಾರೆ, ದೇವ್ರಿಗೆ ನಮಸ್ಕಾರ ಮಾಡಬೇಕು ಅಂತ ಅವ್ರಿಗೆ ಮನಸ್ಸಿಗೆ ಬಂದಾಗ ಅವರು ಮೊದಲು ಹಾಗೆ ಬರ್ತಾಯಿದ್ರು, ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಅವ್ರ ಭಕ್ತಿನ ತೋರ್ಪಡೆ ಮಾಡ್ಕೊಂಡು ಹೋಗ್ತಾಯಿದ್ರು. ಆದರೆ ಈಗ ಒಬ್ಬ ವ್ಯಕ್ತಿ ಇಲ್ಲಿ ದೇವಸ್ಥಾನಕ್ಕೆ ಬರಬೇಕು ಅಂದರೆ 5 ರೂಪಾಯಿ ಚಾರ್ಜನ್ನು ಕೊಡಬೇಕಾಗತ್ತೆ, ಶುಲ್ಕ ಕೊಡಬೇಕಾಗತ್ತೆ. ಒಬ್ಬ ವ್ಯಕ್ತಿ ಇರೋನು 5 ರೂಪಾಯಿ ಕೊಟ್ಟು ಬರ್ಬೋದು. ಆದರೆ ಒಂದು ಫ್ಯಾಮಿಲಿ, ಒಂದು ಸಂಸಾರ ಬಂದಾಗ, ಒಂದು 10 ಜನ ಬಂತು ಅಂದಾಗ 50 ರೂಪಾಯಿ ಆಗುತ್ತೆ. ಅದನ್ನು ಒಂದು ದಯವಿಟ್ಟು ಘನ ಸರ್ಕಾರ, ಇಲ್ಲಿರುವಂಥ ಯಾರ MLAಗಳಾಗಿರ್ಬೋದು, MP ಆಗಿರ್ಬೋದು, ಇಲ್ಲ ಯಾರ ಅಧಿಕಾರಿಗಳಾಗಿರ್ಬೋದು, ದಯವಿಟ್ಟು ಈ ವಿಷಯದಲ್ಲಿ ತಾವು ಸ್ವಲ್ಪ
ಯೋಚನೆ ಮಾಡಿ ಇನ್ನು ಮುಂದೆ ಆದರೂ ನೀವು ಪಾರ್ಕ್ ಮಾಡಿದ್ದೀರಾ, ಆ ಪಾರ್ಕ್ ಏನು ಬೇಕು ಶುಲ್ಕನ ದಯವಿಟ್ಟು ತಗೊಳ್ಳಿ, ಅದಕ್ಕೆ ನಾವು ಯಾವುದೇ ರೀತಿಯಾದಂಥ ನಮ್ಮದು ಆಕ್ಷೇಪಣೆ ಇಲ್ಲ. ಆದರೆ ದೇವಸ್ಥಾನಕ್ಕೆ ಬರುವಂಥ ಭಕ್ತಾದಿಗಳಲ್ಲಿ ಯಾವುದೇ ಕಾರಣಕ್ಕೂ ನೀವು ಹಣನ ವಸೂಲು ಮಾಡಬೇಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಯಾಕಂದರೆ ದೇವಸ್ಥಾನಕ್ಕೆ ಬರೋರು ಭಕ್ತಿಯಿಂದ ಬರ್ತಾರೆ, ಯಾರು ಕೂಡ ಹಣ ತಂದಿರ್ತಾರೋ ಇಲ್ವೋ ಅದು ಹೇಳೋಕ್ಕಾಗಲ್ಲ. ಆದ್ದರಿಂದ ದಯವಿಟ್ಟು ನೀವು ಇನ್ನು ಮುಂದೆ ಆದ್ರೂ ಇಲ್ಲಿ ದೇವಸ್ಥಾನಕ್ಕೆ, ಅಂದರೆ ಈಗ ಅಮಾವಾಸ್ಯೆ ದಿನ ಒಂದಿನ ದುಡ್ಡು ತೊಗೋತಾ ಇಲ್ಲ, ಆದರೂ ಕೂಡ ಅದು ಗೊತ್ತಿಲ್ಲದೆ ತೊಗೋತಾ ಇದ್ದಾರೆ. ನಾವು ಅದ್ರ ಬಗ್ಗೆ, ಯಾಕಂದರೆ ಅದು ಸರ್ಕಾರದ ವಿರುದ್ಧ ನಾವೇನು ಮಾತಾಡಲಿಕ್ಕಾಗಲ್ಲ. ಆದರೆ ತಪ್ಪಾದರೆ ಯಾರಾದರೂ ಖಂಡಿಸ್ತೀವಿ, ಅದು ಬೇರೆ ವಿಷಯ. ಆದರೆ ಈ ಸಮಯದಲ್ಲಿ ನಾವು ಹೇಳೋದಿಷ್ಟೇ, ಈ ಯಾವಾಗ ಇವರು ಈ ಒಂದು ಪ್ರವೇಶ ಶುಲ್ಕ ಇಟ್ಟರು, MP ಆಗಿರ್ಬೋದು, ಯಾರ ಅಧಿಕಾರಿಗಳಾಗಿರ್ಬೋದು, ದಯವಿಟ್ಟು ಈ ವಿಷಯದಲ್ಲಿ, ಯಾಕೆಂದ್ರೆ ಅಲ್ಲಿ ಹೋದ್ರೆ ಹಣ ಮಾಡಿ ಆ ಉದ್ದೇಶ ಒಂದು. ಆಮೇಲೆ 6 ಗಂಟೆಗೆ ಬಾಗಿಲಾಕ್ತಾರೆ, ಬಾಗಿಲಾಕಿದ ತಕ್ಷಣ ಏನಾಗುತ್ತೆ, ಅವರು ಬಾಗಿಲಾಕಿರ್ತಾರೆ, ನಮ್ಮನ್ನು ಬಿಡಲ್ಲ ಅನ್ನೋ ಉದ್ದೇಶದಿಂದ ಜನಗಳ ಭಕ್ತಾದಿಗಳು ಬರ್ತಾ ಇಲ್ಲ. ಇವರು ಇದನ್ನು ವೃಕ್ಷವನ್ನು ಮಾಡಿದ್ದಾರೆ. ಆದರೆ ಈ ಮರಡಿಗುಡ್ಡ ಏನಕ್ಕೆ ವಿಶೇಷವಾಗಿತ್ತು? ಮಹದೇಶ್ವರರು ಮಂಡಿ ಊರಿರುವಂಥ ಸ್ಥಳ, ಒಂದು ಭಕ್ತಿಗೆ ಪ್ರಾಧಾನ್ಯವಾದಂಥ ಸ್ಥಳ. ಇದಕ್ಕೆ ಪೂರಕವಾಗಿ ಏನಾದರೂ ಕೆಲಸ ಮಾಡಬೇಕಾಗಿತ್ತು. ಆದರೆ ಸರ್ಕಾರ ಖಂಡಿತವಾಗಲೂ ಮರಡಿಗುಡ್ಡದ ಮಹದೇಶ್ವರ ದೇವಸ್ಥಾನಕ್ಕೆ ಪೂರಕವಾಗಿ ಏನೂ ಕೆಲಸ ಮಾಡಿಲ್ಲ. ಒಳ್ಳೇದು ಮಾಡಿಕೊಟ್ಟಿದ್ದಾರೆ, ನೀರು ತಂದು ಕೊಟ್ಟಿದ್ದಾರೆ, ದೇವಸ್ಥಾನ ಸರ್ಕಾರದ ಆಸ್ತಿನ ಕಾಪಾಡಿದ್ದಾರೆ, ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ಬರುವಂಥ ಭಕ್ತಾದಿಗಳಿಗೆ ಇವರು ಮಾಡಿರುವಂಥ ಶುಲ್ಕದಿಂದ ತೊಂದರೆ ಆಗ್ತಾಯಿದೆ. ವಿಶೇಷವಾಗಿ ಜಾತ್ರೆ ನಡೆಯುತ್ತೆ, ಜಾತ್ರೆ ಸಂದರ್ಭದಲ್ಲೂ ಅಷ್ಟೇ ಶುಲ್ಕ ಇದೆ ಅಂತ ಜನ ಬರೋದು. 100 ಜನ ಬರ್ತಾ ಇದ್ದಂಥ ಸ್ಥಳದಲ್ಲಿ 10 ಜನ ಬರ್ತಾ ಇಲ್ಲ. ಆ ಥರ ವ್ಯವಸ್ಥೆ ಆಗಿದೆ. ದಯವಿಟ್ಟು ಈ ವಿಡಿಯೋನಾರಾದರೂ ಅಧಿಕಾರಿಗಳು ನೋಡ್ತಾ ಇದ್ದರೆ ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಿ ಭಕ್ತಾದಿಗಳಿಗೆ ಮುಕ್ತವಾಗಿ, ಪ್ರವೇಶ ಶುಲ್ಕ ಇಲ್ಲದೆ ಮುಕ್ತವಾಗಿ ಪ್ರವೇಶ ನೀಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅಂತ ನಾನು ಅಧಿಕಾರಿಗಳಲ್ಲಿ ಹಾಗೂ ಇಲ್ಲಿನ MLA ಆಗಿರ್ಬೋದು, ಇಲ್ಲ MP ಆಗಿರ್ಬೋದು, ಯಾರಾದರೂ ಆಗಿರ್ಬೋದು, ಬೇರೆ ಕಡೆ ಎಲ್ಲ ಹೋಗ್ತಾರೆ, ಎಲ್ಲೆಲ್ಲ ಹೋಗ್ತಾರೆ, ನಮ್ಮ ಕೊಳ್ಳೇಗಾಲದ ಹೃದಯ ಸ್ಥಾನದಲ್ಲಿರುವಂಥ ಈ ಮರಡಿಗುಡ್ಡವನ್ನು ವಿಶೇಷವಾಗಿ ಇನ್ನೂ ಡೆವಲಪ್ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ನಾನು ಸರ್ಕಾರದ ಅಧಿಕಾರಿಗಳಿಗೆ ಸರ್ಕಾರಕ್ಕೆ ಒಂದು ಮನವಿ. ಮಾದಪ್ಪನ ಮಕ್ಕಳು ಬಡವರು, ಇರುವವರು ಕೊಡ್ತಾರೆ, ಇಲ್ಲದವರು ಕೊಡೋದಿಲ್ಲ. ನೀವು ಎಲ್ಲರಿಂದ ಈ ರೀತಿಯ ಶುಲ್ಕವನ್ನು ಪಡೆಯಬೇಡಿ. ಅವರು ಕಾಣಿಕೆಯ ರೂಪದಲ್ಲಿ ನಿಮಗೆ ಏನು ಸಲ್ಲಿಸಬೇಕೋ ಅದನ್ನು ಸಲ್ಲಿಸ್ತಾರೆ. ಸೊ ಆ ಕಾಣಿಕೆಯನ್ನು ಪಡೀರಿ, ಅನುಕೂಲಗಳನ್ನು ಮಾಡಿಕೊಡಿ. ಹಾಗೂ ಭಕ್ತರು ಎಲ್ಲೇ ಈ ರೀತಿಯ ಪುಣ್ಯಕ್ಷೇತ್ರಕ್ಕೆ ಬಂದರೆ ಅಲ್ಲಿ ಪ್ಲಾಸ್ಟಿಕ್ಕನ್ನು ಹರಡಬೇಡಿ, ಗಲೀಜನ್ನು ಮಾಡಬೇಡಿ, ಬಟ್ಟೆಗಳನ್ನು ಎಸೆಯಬೇಡಿ. ಶುಚಿತ್ವವನ್ನು ಕಾಪಾಡಿ ನಮ್ಮ ಮನೆಯ ಅಂಗಳವನ್ನು ನಾವು ಹೇಗೆ ಇಟ್ಕೊತೀವಿ ಆ ರೀತಿ ದೇವಸ್ಥಾನವನ್ನು, ದೇವರ ಸನ್ನಿಧಾನವನ್ನು ಇಟ್ಕೊಬೇಕಾಗುತ್ತೆ. ಸರ್ಕಾರ ಅಭಿವೃದ್ಧಿ ಮಾಡಿಕೊಟ್ಟರೂ ಅದನ್ನು ಕಾಪಾಡಿಕೊಂಡು ಹೋಗುವಂತಹ ಕರ್ತವ್ಯ ನಮ್ಮದಾಗಿರುತ್ತೆ. ಎಲ್ಲರೂ ಈ ಒಂದು ನಿಟ್ಟಿನಲ್ಲಿ ಸಹಕರಿಸಿ. ಉಗೇ ಮಹಾತ್ಮಲ್ಲಯ್ಯ.